ಬಹಳ ಸಂತೋಷದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ. ಆರಂಭದಲ್ಲಿ ನನ್ನ ಅಧ್ಯಕ್ಷರು ಬನ್ನಿ ಒಂದು ಕಾರ್ಯಕ್ರಮ ಮಾಡ್ತಿದ್ದೆ ಅಂತ ಹೇಳಿದರು, ಇಲ್ಲಿ ಬಂದು ಕುತ್ಕೊಳ್ಳಿಸ್ತೀನಿ ಅಂತ ಹೇಳಲಿಲ್ಲ. ಆದರೂ ಸಹ ಅವರ ಕಾರ್ಯಕ್ರಮವನ್ನು ನಾನು ಪ್ರಾರಂಭದಿಂದಲೂ ಸಹ 5-6 ವರ್ಷದಿಂದ ನೋಡ್ತಾ ಇದ್ದೇನೆ. ಗಾಂಧಿ ಮೈದಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಪಟಾಕಿ ವ್ಯಾಪಾರವನ್ನು ಮಾಡಿ ಅದರಲ್ಲಿ ಉಳಿದಂಥ ಏನು ಹಣ ಇದೆ ಅದನ್ನು ಇಂಥ ಯೋಜನೆಗಳಿಗೆ ಮಾಡುವಂಥದ್ದು ಖಂಡಿತವಾಗಿಯೂ ಇದು ಭಗವಂತನು ದೇವರು ಮೆಚ್ಚುವಂಥ ಕೆಲಸ. ಇದು ನಮ್ಮೆಲ್ಲರಿಗೆ ಸಹ ಒಂದು ರೀತಿಯ ಪ್ರೇರಣೆ. ಖಂಡಿತವಾಗಿಯೂ ಭಗವಂತರು ಅವರಿಗೆ ಇನ್ನಷ್ಟು ಆಯುರಾರೋಗ್ಯ ನೀಡಲಿ. ಅಮ್ಮನ ಹೆಸರಲ್ಲಿ ನೀಡುವಂಥ ದಾನ ಅದು ಖಂಡಿತವಾಗಿಯೂ ಶ್ರೇಷ್ಠ ದಾನ. ಬೇರೆಯವರಿಂದ ಕಲೆಕ್ಟ್ ಮಾಡಲಿ, ಬೇರೆಯವರಿಂದ ಬೇಡಿ ಇಂಥ ಒಂದು ಕೆಲಸವನ್ನು ಮಾಡುವಂಥದ್ದು ಖಂಡಿತವಾಗಿ ದೇವರು ಮೆಚ್ಚುವಂಥ ಕೆಲಸ. ಅವರಿಗೆ ಅವರ ಕುಟುಂಬಕ್ಕೆ ಇನ್ನಷ್ಟು ಅವಕಾಶಗಳನ್ನು ಕೊಡಲಿ, ಒಳ್ಳೆಯ ಅವರ ಆರೋಗ್ಯ ನೀಡಲಿ, ಕುಟುಂಬ ಒಳ್ಳೆಯದಾಗಲಿ ಎಂಬುದಾಗಿ JC ಕಾರ್ಕಳದ ಪರವಾಗಿ ಹಾಗೂ ನಮ್ಮೆಲ್ಲರ ಹಿರಿಯರ ಪರವಾಗಿ ಅವರಿಗೆ ಆಶೀರ್ವದಿಸ್ತಾ ಇದ್ದೇನೆ. ವಿಶೇಷವಾಗಿ ಸಾಣೂರು ಜೂನಿಯರ್ ಕಾಲೇಜಿಗೆ ನೀವು ಬಂದಿದ್ದೀರಿ. ಈ ಕಾಲೇಜಿನ ಪ್ರಥಮ ವಿದ್ಯಾರ್ಥಿ, ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ನಾನು. ಆಗ ಆರಂಭವಾದದ್ದು ಮಾತ್ರ ಸಾಣೂರಲ್ಲಿ 7th ಸ್ಟ್ಯಾಂಡರ್ಡ್ ಆದಮೇಲೆ ನಮ್ಮದು ಹೈಸ್ಕೂಲ್ ಸ್ಟಾರ್ಟ್ ಆಯಿತು. ಆಗ ಬಿಲ್ಡಿಂಗಲ್ಲಿ ಇರಲ್ಲ, ಕಮಲೇಶ್ ಕಾಮತ್ ಅವರ ಸಹಕಾರದೊಂದಿಗೆ ನಮ್ಮ ಪಂಚಾಯತ್ನಲ್ಲಿ ಕ್ಲಾಸನ್ನು ನಾವು ಮಾಡ್ತಿದ್ವಿ. ಅಲ್ಲಿ ನಾನು ಫಸ್ಟ್ ಬ್ಯಾಚ್ ಸ್ಟೂಡೆಂಟ್. ಆರಂಭದಲ್ಲಿ ಸ್ಪೋರ್ಟ್ಸ್ನಲ್ಲಿ ನನಗೆ ಏನಾದರೂ ಸಹ ಇವತ್ತು ನಾನು ಸಾಧನೆ ಮಾಡಿದರೆ ಇದಕ್ಕೆ ಮೂಲ ಪ್ರೇರಣೆ ಸಾಣೂರಿನ ಎಲ್ಲ ಶಾಲೆಗಳು. ನಾನು 3 ಶಾಲೆಗಳಲ್ಲಿ, ಸೈಂಟ್ ಜೋಸೆಫ್ ಶಾಲೆಯಲ್ಲಿ, ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಹಾಗೂ ಇಲ್ಲಿ ನಾನು ಓದಿದ್ದೇನೆ. ಇಲ್ಲಿ ಪಡೆದಂಥ ಕ್ರೀಡೆ ಏನು ಸ್ಫೂರ್ತಿ ಅದು ನನಗೆ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಗೆ ಹಾಗೂ ಈಗ ಸ್ಪೋರ್ಟ್ಸ್ ಅಕಾಡೆಮಿ ಮಾಡಿದ್ದೇನೆ, ಈ ಕ್ರೀಡೆಗೆ ಪ್ರೇರಣೆ ಅಂತ ನಂಬಿದ್ದೇನೆ. ವಿಶೇಷವಾಗಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಆಗೋದಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರಿರುವಾಗ ನಾವು ಜಾಸ್ತಿ ಮಾತಾಡಬಾರ್ದು, ಅವರಿಗೆ ಅವಕಾಶ ಮಾಡಿಕೊಡಬೇಕು. ಇನ್ನೊಮ್ಮೆ ನಿಮಗೆ ಮೋಟಿವೇಶನ್ ಮಾಡಲಿಕ್ಕೆ ನಾನು ಬರ್ತೇನೆ. ನೀವು ನೋಡಿದಿರಿ, ಈಗ ಆ್ಯಕ್ಚುಲಿ ನ್ಯಾಷನಲ್ ಪ್ರೆಸಿಡೆಂಟ್ರವರು ಕನ್ನಡ ಮಾತಾಡುವವರು ಬಹಳ ವಿರಳ. ಕನ್ನಡ ಮಾತ್ರ 3-4 ಜನ ಮಾತ್ರ ಕನ್ನಡ ಗೊತ್ತಿದ್ದವರು ಇದ್ದಾರೆ. ಅದು ನಮ್ಮ ಪುಣ್ಯ. ಇವತ್ತು ನಾವು ಏನು ಹೇಳಿದ್ದೇವೆ ಅದೆಲ್ಲ ಅವರಿಗೆ ಅರ್ಥ ಆಗ್ತದೆ. ಬೇರೆಯವರಿಗೆ ಆದರೆ ಇನ್ನೊಬ್ಬರು ಸೈಡಲ್ಲಿ ಅಧ್ಯಕ್ಷರು ಏನೋ ಎಂತ ಹೇಳಿದ್ದಾರೆ ಎಂಬುದನ್ನು ಹೇಳಬೇಕಿತ್ತು. ಇದು ಈ ವರ್ಷದ ನಮ್ಮ ಪುಣ್ಯ ಕೆಲಸ. ಖಂಡಿತವಾಗಿಯೂ ಭರತ್ರವರ ಹೆಸರು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ರೀತಿಯಲ್ಲಿ ಇದೆ. ಹಿಂದೆ ಮಾಡಿದಂಥ ಸೇವೆ ಖಂಡಿತವಾಗಿ ಒಳ್ಳೆಯದಿದೆ. ಇನ್ನೂ ಸಹ ಉತ್ತಮ ಅವಕಾಶ ಸಿಗಲಿ. JC ಆದಮೇಲೆ ತಮ್ಮ ವೈಯಕ್ತಿಕ ಜೀವನ ವ್ಯಾಪಾರ ಭಾಳ ಒಳ್ಳೆಯ ವ್ಯಾಪಾರಿ ಅವರು, ಬಿಸ್ನೆಸ್ ಮ್ಯಾನ್. ಅದೆಲ್ಲ ಒಳ್ಳೆಯದಾಗಲಿ, ವ್ಯಾಪಾರದಲ್ಲಿ ಸಹ ಒಳ್ಳೆ ರೀತಿಯ ಹೆಸರು ಬರಲಿ ಎಂಬುದು ಶುಭ ಹಾರೈಸುತ್ತಾ, ಸಂತೋಷರವರ ಮಾರ್ಗದರ್ಶನದಲ್ಲಿ ಈ ವರ್ಷ ವಲಯ 15 ಭಾಳ ಒಳ್ಳೆಯ ರೀತಿಯಾಗಿ ನಡೀತಾ ಇದೆ. ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ನಾವು ಸ್ವಲ್ಪ ಬರೋದು ಕಡಿಮೆ ಆಗಿದೆ. ನಾನು ರೋಟ್ರಿಯಲ್ಲಿ ಸ್ವಲ್ಪ ಈ ಸಲ ಆ್ಯಕ್ಟಿವ್ ಆದೆ. ನೆಕ್ಸ್ಟ್ ಮುಂದಕ್ಕೆ ನಾನು ಬರ್ತೇನೆ ಅನ್ನೋದ ಮಾತಿನೊಂದಿಗೆ ನಿಮಗೆಲ್ಲರಿಗೂ ಸಹ ಒಳಿತಾಗಲಿ. ವಿಶೇಷವಾಗಿ ಮಕ್ಕಳಿಗೆ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನೋಡಿದ್ದೀರಿ, ಅವಿನಾಶ್ರವರ ಸಾಧನೆ ನೋಡಿದಿರಿ, ಈಗ ಅವರ ಮಾತು ಕೇಳಲಿಕ್ಕಿದ್ದೀರಿ. ನೀವು ಮುಂದಕ್ಕೆ ನಿಮ್ಮದು ಹೈಸ್ಕೂಲ್ ಆದ ತಕ್ಷಣ ಎಲ್ಲಿ ನಿಮ್ಮ ಬದಿಯಲ್ಲಿ ಜೂನಿಯರ್ JC ಅಂತ ಇರ್ತದೆ, ಆ ಒಂದು ಜೂನಿಯರ್ JC ವಿಭಾಗಕ್ಕೆ ಸೇರಿಕೊಳ್ಳಿ. 18 ವರ್ಷ ಆದಮೇಲೆ ಎಲ್ಲಿ JC ಇದೆ ಅಲ್ಲಿ ಸೇರಿಕೊಳ್ಳಿ. ಖಂಡಿತವಾಗಿ ಇದರಿಂದ ನಿಮಗೆ ತುಂಬ ಪ್ರಯೋಜನ ಆಗ್ತದೆ ಅನ್ನುವಂಥ ಮಾತಿನೊಂದಿಗೆ ಎಲ್ಲರಿಗೆ ಸಹ ಒಂದೇ ಮಾತಲ್ಲಿ ವಂದಿಸುತ್ತಾ, ವಿಶೇಷವಾಗಿ ಭಗವಂತ ಇನ್ನಷ್ಟು ಅವಕಾಶ ಅವಿನಾಶ್ರವರಿಗೆ ನೀಡಲಿ ಎಂಬುದಾಗಿ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ನಮಸ್ಕಾರ.